ಈ ನಕ್ಷತ್ರ ಹೆಂಗಿದೆ ಅಂದರೆ ಕರೆಂಟ್ ವೈರ್ ಮೇಲೆ ನಡ್ಕೊಂಡು ಹೋಗುವಂಥ ನಕ್ಷತ್ರ. ಹೆಣ್ಣು ಮಕ್ಕಳು ಚಿತ್ತಾ ನಕ್ಷತ್ರದಲ್ಲಿ ಹುಟ್ಟಿದರೆ ಕರೆಂಟ್ ವೈರ್ ಮೇಲೆ ನಡೀತಾ ಇರ್ತಕ್ಕಂಥ ನಡಿಗೆ ಆಗಿರುತ್ತೆ ಹೆಣ್ಣು ಮಕ್ಕಳು. ಗಂಡು ಹುಟ್ಟಿದ್ರೆ ಬಿಡಿ ಹೆಂಗೋ ಅಲ್ಕೊಂಡಿರ್ತಾನೆ, ಆದರೆ ಹೆಣ್ಣು ತುಂಬ ಕಷ್ಟ ಅನುಭವಿಸ್ಬೇಕು. ಯಾಕೆ ಅಂದರೆ ಮೊದಲನೇದಾಗಿ ಆರೋಗ್ಯ ಫುಲ್ ಡ್ಯಾಮೇಜ್, ಮನಸ್ಸನ್ನು ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ. ಏನು ಹೇಳ್ತೀಯಮ್ಮ? ಈಗ ಯಾರ ಹತ್ರ ಹೇಳ್ಕೊಳ್ಳೋದು? ಅಪ್ಪ ಅಮ್ಮನ ಕೇಳಿದ್ರೆ ಅವ್ರಿಗೆ ಗೊತ್ತಿಲ್ಲ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವ್ರ ಹತ್ರ ಕೇಳಂದ್ರೆ ದೇವ್ರು ಮಾತಾಡಲ್ಲ. ಇನ್ನು ಕಾಲೇಜಲ್ಲಿ ಹೋಗ್ಬಿಟ್ಟು ಎಜುಕೇಷನ್ ಆಗ್ತದೆ, ಇವ್ರು ಲೆಕ್ಚರ್ ಕೇಳೋಕ್ಕಾಗತ್ತಾ? ಇಲ್ಲ ಇಲ್ಲ. ಸಿಟ್ ಡೌನ್ ಪ್ಲೀಸ್ ಅಂತಾರೆ, ಇಲ್ಲ ಗೋ ಔಟ್ ಅಂತಾರೆ ಅಲ್ವಾ? ಇದೆಲ್ಲ ತಲಾಟೆ ಪ್ರಶ್ನೆ ಕೇಳಬಾರ್ದು ಅಂತಾರೆ, ಯಾಕೆ ಅವ್ರಿಗೆ ಗೊತ್ತಿಲ್ವಲ್ಲ. ಅದಕ್ಕೆ ಇವತ್ತು ಯಾಕೆ ಇದನ್ನು ಹೇಳಿದೆ ಅಂದರೆ, ನನಗೆ ಪಾಪ ಚಿತ್ತಾ ನಕ್ಷತ್ರ ಅಂತ ಹುಡುಗಿ ಹೇಳಿದ ತಕ್ಷಣ ತುಂಬ ಬೇಜಾರಾಯಿತು ನನಗೆ. ಕಾರಣ ಏನಂದರೆ ಹೆದರ್ಕೊಳ್ಳೋದಲ್ಲ, ಹೆದರಿಸ್ಬೇಕು. ಜೀವನವನ್ನು ಹೆದರಿಸ್ಬೇಕು, ಹೆದರ್ಕೋಬಾರ್ದು. ಈ ಭಯವನ್ನು ಉಂಟು ಮಾಡ್ತಕ್ಕಂಥದ್ದು ಮನುಷ್ಯನಿಗೆ ಒಂದೇ ಸಲ ಸಾವಿರ್ತಕ್ಕಂಥದ್ದು. ಯಾರಿಗೆ ಭಯ ಇರುತ್ತೆ ದಿನಾ ಸಾಯ್ತಾರೆ. ಬೆಳಗ್ಗೆ ಎದ್ರೆ ಯೋಚನೆ, ಸಾಯಂಕಾಲ ಎಚ್ಚರೆ ಯೋಚನೆ. ಅಂದರೆ ಯೋಚನೆ ಅನ್ನೋದೇ ಭಯ. ಮನುಷ್ಯ ಅಂತ ಹುಟ್ಟಿದ ಮೇಲೆ ಯಾರು ಯೋಚನೆ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಯೋಚನೆ ಮಾಡಬೇಕು? ಮನುಷ್ಯನಿಗೆ ಯೋಚನೆ ಬರಬೇಕೇನಮ್ಮ? ನಿನ್ನ ಪ್ರಕಾರ ಜನರಲ್ ಆಗಿ ಯೋಚನೆ ಮಾಡೋಣ. ಕಮಿಟ್ಮೆಂಟು ನೀವು ಮಾಡ್ಕೊಳ್ಳೋದು ನಿಮಗೆ ತಪ್ಪದು. ಸಾಲ ಮಾಡ್ಕೊಂಡಿದ್ದು ಸ್ವಾಮಿ ಯೋಚನೆ ಮಾಡಬಾರ್ದಾ? ಹೆಂಡತಿ ಸಾಕ್ಬೇಕು ಸ್ವಾಮಿ, ಅದು ನಿನ್ನ ಕಮಿಟ್ಮೆಂಟ್. ಅದು ಅಂದರೆ ನೀನು ಸೋಮಾರಿತನ ಅಂತ. ಅದು ಯಾರು ಯೋಚನೆ ಮಾಡ್ತಾರೆ ಮಕ್ಕಳಿಗಾಗಿ, ಹೆಂಡತಿಗಾಗಿ, ಮನೆಗಾಗಿ, ಆಸ್ತಿಗಾಗಿ, ಪಕ್ಕಾ ಪ್ಯೂರ್ಲಿ ಸೋಮಾರಿ. ಮೇಂಟೆನೆನ್ಸ್ ಗೊತ್ತಿಲ್ಲ, ಸಮಯ ಪ್ರಜ್ಞೆ ಇಲ್ಲ. ಏನೋ ಉಟ್ಬಿಟ್ಟಿದ್ದೀನ ಅನ್ನೋ ಕಷ್ಟ ಕೊಟ್ಟಿರ್ತದೆ, ಅದಕ್ಕೊಂದು ಮದುವೆ ಮಾಡಿಬಿಡ್ತಾರೆ, ಹೇಳ್ಕೊಂಡು ಹೋಗ್ತಿರ್ತದೆ ಅದು ಬಲವಂತವಾಗಿ ಅಲ್ವಾ? ಇದೇ ನಮ್ಮ ದೇಶದ ರಹಸ್ಯ. ಯಾವುದ್ರ ಸತ್ಯನೂ ಗೊತ್ತಿಲ್ಲ, ಸುಮ್ಮನೆ ಬದುಕಬೇಕು. ಹೆಂಗ್ರಿ ಬದುಕ್ತೀರಾ? ರೋಡ್ ಎಲ್ಲಿ ಹೋಗ್ಬೇಕು ಅಂತಲೇ ಗೊತ್ತಿಲ್ಲ, ಸುಮ್ಮನೆ ನೈಸ್ ರೋಡ್ ಅಂತ ಸುಮ್ಮನೆ ಹೋಗ್ಬಿಟ್ರೆ ಹಾಗಾಗಿದೆ ನಮ್ಮ ಜೀವನ. ಅಮ್ಮ ಈಗ ನಿನಗೆ ಏನು ಬೇಕು ಅಂತ ಕರೆ ಮಾಡ್ದಪ್ಪ,